ರಮೇಶ್ ಎಚ್ ಸನ್ನಿ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಾರ್ಥಕ ಸೇವಾ ಸಂಭ್ರಮ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮ ಗ್ರಾಮದಲ್ಲಿ ಆಯೋಜಿಸಿದ ಜನಪ್ರಿಯ ವೈದ್ಯ, ರೋಗಿಗಳ ಪಾಲಿನ ದೈವ ಸಮಾನ, ಚಿಕಿತ್ಸಕರಾಗಿ ಆರೋಗ್ಯ ಇಲಾಖೆಯಲ್ಲಿ ಅನುಪಮ ಸೇವೆ ಸಲ್ಲಿಸಿ ನಿವೃತ್ತರಾದ ಡಾ ರಮೇಶ್ ಎಚ್ ಸನ್ನಿ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಾರ್ಥಕ ಸೇವಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಬಡವರನ್ನು, ರೋಗಿಯನ್ನು, ಸಮಾಜದ ಜನರನ್ನು ಕಂಡ ವೈದ್ಯ ಡಾ ರಮೇಶ್ ಎಚ್ ಸನ್ನಿ ಅವರ ಸೇವೆ ವಿಶೇಷವಾದದ್ದು ಎಂದು ನಿವೃತ್ತ ಉಪನ್ಯಾಸಕ ಬಿಐ ಬಡಿಗೇರ ಹೇಳಿದರು. ಕೂಡಲಸಂಗಮದ ವೈದ್ಯ ಪರಂಪರೆಯಲ್ಲಿ ಡಾ ರಮೇಶ್ ಎಚ್ ಸನ್ನಿಯವರ ಸೇವೆ ಅನನ್ಯವಾದದ್ದು. ವೈದ್ಯ ವೃತ್ತಿಗೆ ನಿವೃತ್ತಿ ಎಂಬುದಿಲ್ಲ. ಈ ಭಾಗದ ಜನರ ದೈವ ಎನಿಸಿದ ಅವರ ಸೇವೆ ನಿರಂತರವಾಗಿ ಮುನ್ನಡೆಯಲಿ ಎಂದು ಶ್ರೀ ಎಲ್.ಎಂ. ಪಾಟೀಲ ಹೇಳಿದರು. ಡಾ ರಮೇಶ್ ಎಚ್ ಸನ್ನಿಯವರ ಜೀವನ ಸಾಧನೆಯಲ್ಲಿ ಅವರ ಧರ್ಮಪತ್ನಿಯವರ ಪಾತ್ರ ಶ್ಲಾಘನೀಯವಾದದ್ದು ಎಂದು ಶ್ರೀ ಗಂಗಾಧರ ದೊಡ್ಡಮನಿ ಹೇಳಿದರು. ಸಮಾರಂಭ ಉದ್ದೇಶಿಸಿ ಮುತ್ತಣ್ಣ ಕುರಿ, ಪ್ರವೀಣ್ ಹಡಗಲಿ, ಚಿದಾನಂದ ಬಡಿಗೇರ, ವಸಂತ ದೇಶಪಾಂಡಿ, ಜಿಜಿ ಪಾಟೀಲ, ಜಿಜಿ ಬಾಗಿವಾಡಿ ಮುಂತಾದವರು ಅಭಿನಂದನಾ ನುಡಿಗಳನ್ನು ಸಲ್ಲಿಸಿದರು. ಪ್ರಾಚಾರ್ಯ ಡಾ ಶರಣು ಪಾಟೀಲ ವ್ಯಕ್ತಿತ್ವ ಅವಲೋಕನದ ನುಡಿಗಳನ್ನಾಡಿದರು. ಶಿಕ್ಷಕ ಪ್ರಭು ಗಣಾಚಾರಿ ಸ್ವಾಗತಿಸಿದರು. ಕುಮಾರಿ ಧನ್ಯಾ ಸನ್ನಿ ಪ್ರಾರ್ಥಿಸಿದರು. ಡಾ ಇ.ಎಂ. ಗೊರಚಿಕ್ಕನವರು ನಿರೂಪಿಸಿ ವಂದಿಸಿದರು. ಕೂಡಲಸಂಗಮ ಹಾಗೂ ಸುತ್ತಮುತ್ತಲ ಗ್ರಾಮಗಳ ವತಿಯಿಂದ ವಯೋನಿವೃತ್ತಿ ಹೊಂದಿದ ವೈದ್ಯ ಡಾ ರಮೇಶ್ ಸನ್ನಿಯವರಿಗೆ ನಾಗರಿಕ ಸನ್ಮಾನ ನಡೆಸಲಾಯಿತು. ಆರಂಭದಲ್ಲಿ ಸಂಗಮೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಭವ್ಯವಾದ ಮೆರವಣಿಗೆಯಲ್ಲಿ ಡಾ ರಮೇಶ್ ಎಚ್ ಸನ್ನಿ, ಮಂಜುಳಾ ರಮೇಶ್ ಸನ್ನಿ ದಂಪತಿಗಳನ್ನು ವೇದಿಕೆ ಕರೆತರಲಾಯಿತು. ಅವರ ಅಭಿಮಾನಿಗಳು ಪುಷ್ಪವೃಷ್ಟಿ ಸಲ್ಲಿಸಿ ಸ್ವಾಗತಿಸಿದ ಕ್ಷಣ ವಿಶೇಷವಾಗಿತ್ತು. ರುದ್ರುಘಂಟಿಮಠ, ಮಲ್ಲಯ್ಯ ಕಳ್ಳಿಮಠ, ಹನುಮಂತ ವಾಲಿಕಾರ ಸೇರಿದಂತೆ ಸಮಾರಂಭದ ಸಂಘಟಕರು, ಈ ಭಾಗದ ಸುತ್ತಮುತ್ತಲ ಊರುಗಳ ಹಿರಿಯರು ಭಾಗಿಯಾಗಿ ಗೌರವ ಸತ್ಕಾರ ಸಲ್ಲಿಸಿ ವೈದ್ಯರ ಸೇವಾ ಮನೋಭಾವಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ವರದಿ ಸಂಗಮೇಶ್ವರ ಅಮ್ಮ. ನಿಮಗೆಲ್ಲರಿಗೂ ಇಲ್ಲಿ ಇದ್ದಂಥವ್ರಿಗೆಲ್ಲರಿಗೂ ಗೊತ್ತಿದೆ, ಮೇ 7ನೇ ತಾರೀಕಿನವರೆಗೂ ನೀತಿ ಸಂಹಿತೆ ಇರುವುದರಿಂದ, ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ಒಬ್ಬ ಚುನಾವಣಾ ಅಧಿಕಾರಿಯಾಗಿ ಕೂಡ ನಾನು ಈ ಕಾರ್ಯಕ್ರಮವನ್ನು ರಾಜಕೀಯೇತರ ಕಾರ್ಯಕ್ರಮವನ್ನಾಗಿ ಮಾಡಲಿಕ್ಕೆ ಮತ್ತು ಇಲ್ಲಿ ವೇದಿಕೆಯಲ್ಲಿ ಯಾವುದೇ ರಾಜಕೀಯವಾಗಿರ್ತಕ್ಕಂತಹ ಮಾತುಗಳನ್ನಾಡದೆ ಕೇವಲ ಒಂದು ಅಭಿನಂದನಾ ನುಡಿ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕ ಸೇವಾ ಸಂಭ್ರಮ ಅಂತ ಹೆಸರು ಕೊಟ್ಟಿದೆ. ಯಾಕೆಂದರೆ ಮಾನ್ಯ ಸಾಹೇಬರವರ ಸೇವೆ ಅಷ್ಟೊಂದು ಸಾರ್ಥಕವಾಗಿ ಈ ಭಾಗದ ಜನರಿಗೆ ಅಷ್ಟೇ ಅಲ್ಲ, ಬದಾಮಿ ಭಾಗದ ಜನರಿಗೂ ಕೂಡ ತಲುಪಿದ್ರಿಂದ ಅವರ ಸೇವೆ ಅತ್ಯಂತ ಸಾರ್ಥಕವಾಗಿದೆ ಅಂತ ಹಿನ್ನೆಲೆಯಲ್ಲಿ ನಾವು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಹಾಗಾಗಿ ಎಲ್ಲ ಗುರು ಹಿರಿಯರನ್ನ ನೀವೆಲ್ಲರೂ ಇಲ್ಲಿ ಕೂತವರು ವೇದಿಕೆ ಮೇಲೆ ಇದ್ದೀರಿ ಅಂತ ನಾವು ಭಾವಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಪೂರ್ವದಲ್ಲಿ ಸಾಹೇಬರ ಒಂದು ಕಿರುಪರಿಚಯ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಅವರು ಬೆಳೆದು ಬಂದಂಥ ರೀತಿಯನ್ನು ಎರಡು ಮಾತುಗಳಲ್ಲಿ ನಾನು ನಿಮಗೆ ಕಟ್ಟಿಕೊಟ್ಟು ನನ್ನ ಆಶಯವನ್ನು ಮುಗಿಸ್ತಾ ಇದ್ದೀನಿ. ಮಾನ್ಯ ರಮೇಶ್ ಸಾಹೇಬ್ರವರು 1966ರಂದು ಬೀಳಗಿ ತಾಲೂಕಿನ ಸಗನಾದಗಿ ಅನ್ನುವಂಥ ಪಟ್ಟಣದಲ್ಲಿ ಗ್ರಾಮದಲ್ಲಿ ಜನ್ಮ ತಾಳ್ತಾರೆ. ಆನಂತರ ಆ ಸಗನಾದಗಿ ಅನ್ನುವಂಥ ಗ್ರಾಮದಲ್ಲಿ ಜನ್ಮ ತಾಳಿ ಬೆಳಗಾವಿ, ಬಾಗಲಕೋಟೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ PUCಯನ್ನು ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಬಾಗಲಕೋಟೆಯಲ್ಲಿ ಮುಗಿಸ್ತಾರೆ. ನಂತರ ಅವರು MBBS ಸಿಲೆಕ್ಷನ್ ಆಗ್ತಿದೆ. ಕಿಮ್ಸ್, ನಾವೀಗೇನು KMC ಅಂತ ನಾವು ಕರಿತೀವಿ, ಹುಬ್ಳಿಯಲ್ಲಿ ಅವರು MBBS ಮುಗಿಸ್ತಾರೆ. ಆನಂತರ ಅಲ್ಲಿಂದ MBBS ಮುಗಿಸಿದ ಮೇಲೆ 2 ವರ್ಷ ಬಾಗಲಕೋಟೆಯ PM ನಾಡಗೌಡ ದಂತ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವೆ ಮಾಡ್ತಾರೆ. ಡೆಂಟಲ್ ಕಾಲೇಜಿನಲ್ಲಿ ಅವರು ಇನ್ನೂ ಕೂಡಲಸಂಗಮ ಬಂದಿರಲಿಲ್ಲ, ಅವಾಗ ಅಲ್ಲೇ ಡೆಂಟಲ್ ಕಾಲೇಜಲ್ಲಿ ಸೇವೆ ಮಾಡ್ತಾರೆ. ನಂತರ ಅಲ್ಲಿ ಸೇವೆ ಇನ್ನೇನು ಮಾಡ್ತಿರ್ಬೇಕಾದ್ರೆ 1995ರಲ್ಲಿ ಅವರಿಗೆ ಗಲಗಲಿ PHC ಕೇಂದ್ರಕ್ಕೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯಾಧಿಕಾರಿಗಳಾಗಿ 2.5 ತಿಂಗಳು ಹೋಗ್ತಾರೆ. ಅಲ್ಲಿ 2.5 ತಿಂಗಳ ವೈದ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ ಮೇಲೆ ಮುಂದೆ ಕೂಡಲಸಂಗಮ ಬರ್ತಾರೆ. ಇಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಅವರು ವೈದ್ಯಾಧಿಕಾರಿಗಳಾಗಿ 2010ರವರೆಗೆ ಸುಮಾರು 1995ರಿಂದ ಹಿಡಿದು 2010ರವರೆಗೆ 15 ವರ್ಷಗಳ ಕಾಲ ಕೂಡಲಸಂಗಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ
ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರ ನಂತರ ಅವರಿಗೆ ಹೆಚ್ಚಿನ ಒಂದು ತರಬೇತಿಯನ್ನು ನೀಡಲಿಕ್ಕೆ ಅವರಿಗೆ ಸರ್ಕಾರದಿಂದ ಅವರು ಆಯ್ಕೆ ಆಗ್ತಾರೆ. ಅನಸ್ತೇಶಿಯಾ ಒಂದು ಟ್ರೈನಿಂಗ್ ಅನ್ನು ತಗೊಳ್ತಾರೆ. ಅನಸ್ತೇಶಿಯಾ ಒಂದು ತರಬೇತಿಯನ್ನು ಪಡೆದ ಮೇಲೆ ಆ ಅನಸ್ತೇಶಿಯಾ ಪೋಸ್ಟ್ ಕೋರ್ಸ್ ಅಂತ ಇರೋದಿಲ್ಲ. ಹಾಗಾಗಿ ಅವರು 9 ಆರ್ಥಿಗಳು ಯೋಜನೆ ಮಾಡ್ತಾರೆ. ಅವರು ಮುಂದೆ ಇಲ್ಲದೆ ಸಲ್ಲಿಸಿ ಅವರು ವಯೋವೃತ್ತಿಯನ್ನ ಪಡೆದಿದ್ದಾರೆ. ಅದು ಆಕ್ಚುಲಿ ವೈದ್ಯರಿಗೆ ಸೇವಾ ನಿವೃತ್ತಿ ಅನ್ನೋದು ಇರೋದಿಲ್ಲ. ಎಲ್ಲ ನಮ್ಮ ಹುದ್ದೆಗಳಿಗೆ ಸೇವಾ ನಿವೃತ್ತಿ ಅನ್ನೋದು ಇರ್ಬೋದು. ಶಿಕ್ಷಕ ಹುದ್ದೆಗೆ ಮತ್ತು ವೈದ್ಯ ಹುದ್ದೆಗೆ ಮಾತ್ರ ಸೇವಾ ನಿವೃತ್ತಿ. ವಾತಾವರಣ ಸಮಾಜಕ್ಕಾಗಿ ಜನರಿಗಾಗಿ ಇನ್ನೂ ಎಲ್ಲ ಮಾತು ಮಾರ್ಗದಲ್ಲಿರುವ ಉತ್ಸಾಹ ವಿಶೇಷವಾಗಿ ನಾರಾಯಣ ದೈವದ ಸ್ವರೂಪಕ ದೇವರನ್ನ ಏನು ಹೋಗ್ತಾರ ಅಂತಹ ಮಾರ್ಗಗಳಿಗೆ ಅಕ್ಷರಶಃ ಸರಿಸಮನಾಗಿ ನಿಲ್ಲುವಂತವರು ನಮ್ಮ ಇವತ್ತು ಅದರ ಹಿಂದಿನ ಶಕ್ತಿಯೇ ಅವರ ಧರ್ಮಪತ್ನಿ ನಾವು ಯಾರೂ ಕೂಡ ನಡೆಯೋದಿಲ್ಲ. ಯಾಕಪ್ಪ ಅಂತಂದ್ರೆ ಸಾಹೇಬರು ಸೇವೆ ನಮಗೆ ಸಿಗಬೇಕಪ್ಪ ಅಂದ್ರೆ ಮನೆಯ ಸರ್ಕಾರ ಸಿಕ್ಕಾಗ ಮಾತ್ರ ಸೇವೆ ಸಿಗ್ತದೆ. ಅವರು ಸಾಹೇಬರ ಬೆಳಿಲ್ಲ ಅಂದ್ರೆ ಸಮರ್ಪಕವಾಗಿರ್ತಕ್ಕಂಥ ಸೇವೆ ನಮಗೆ ಸಿಕ್ಕಿರಲಿಲ್ಲ ಅಂತಕ್ಕಂಥ ಆ ಒಂದು ಕ್ರೆಡಿಟ್ ಇಬ್ಬರಿಗೂ ಸಲ್ತಾ ಇದೆ ಅಂತಕ್ಕಂಥ ಮಾತುಗಳು ನಾನು ಹೇಳಕ್ಕೆ ಬಯಸ್ತೇನೆ. ನಮ್ಮ ಸಂಗೀತ ಸಾಹೇಬರವರ ಸೇವೆ ಹೇಗಿದ್ದಪ್ಪ ಅಂತಂದ್ರೆ ಅವರು ನಮ್ಮ ಕೂಡಲ ಸಂಗಮ ಆರೋಗ್ಯ ಇಲಾಖೆಯನ್ನ ಬಿಟ್ಟು ಇವತ್ತು 15-16 ವರ್ಷ ಆಗಿದೆ. 15-16 ವರ್ಷಗಳಲ್ಲಿ ನಮ್ಗೆ ಯಾರೂ ಕೂಡ ಸಹಜವಾಗಿ ಡಾಕ್ಟರ್ ಯಾರು ಅಂತ ಗೊತ್ತಿಲ್ಲ, ಡಾಕ್ಟರ್ ಯಾರು ಅಂತ ಗೊತ್ತಿಲ್ಲ. ನಮ್ಮ ಸಂಗೀತ ಸಾಹೇಬರು ಅಲ್ಲಿ ಸೇವೆ ಮಾಡಬೇಕಂತ ಸಂದರ್ಭದೊಳಗೆ 25-30 ಗ್ರಾಮದ ಬಡವರಿಗೆ ಏನು ಸಾರಿ ಬೆಳೆದ ಜನರಿಗೆ ಡಾಕ್ಟರ್ ಯಾರಪ್ಪ ಅಂದ್ರೆ ಸರಿ ಡಾಕ್ಟರ್ ಅಷ್ಟು ವ್ಯಾಪಾರವಾಗಿರ್ತಕ್ಕಂಥ ಡಾಕ್ಟರ್ ಯಾವ ಸೇವೆ ಸಲ್ಲಿಸಿದ್ರೆ ನಮ್ಮ ಕೂಡಲ ಸಂಘದಲ್ಲಿ ಡಾಕ್ಟರ್ ಸರಿಯವನ್ನ ಅಂತಕ್ಕಂಥ ಯಾರು ಕೂಡ ಮರೆಯುವುದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಬೇಕಾದ್ರೆ ಅಂತ ನಮ್ಮ ಸಂಗೀತ ಸಾಹೇಬರ ಸೇವೆ ಇನ್ನೂ ನಮ್ಮ ಕೂಡಲ ಸಂಘಕ್ಕೆ ಸಿಗಬೇಕಾಗಿತ್ತು. ನಾವು ಕೂಡ 2010 ನಾವು ಸರಿ ಡಾಕ್ಟರ್ನ ಯಾರಾಗಿ ಹೋಗಿ ನಾವು ಪರಪರೆಯಾಗಿ ಇನ್ನೂ ನಿಮ್ಮ ಸೇವೆ ಕೊಡೋದಕ್ಕೆ ಅವಶ್ಯಕತೆ ಇದೆ, ನಾವು ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಸಾಹೇಬ್ ಇಲ್ಲ, ನಾನು ಬೇರೆ ಬೇರೆ ಕಾರಣಗಳಲ್ಲಿ ಹೇಳಿಕೊಂಡು ಬರಲಿಲ್ಲ. ಅವರು ಕೂಡ ನಾವು ಬಲಾಮಿಯಿಂದ ನಮಗೆ ಸಮೀಪಿಸತಕ್ಕಂತಹ ಒಂದು ನಗರ, ಅಲ್ಲಿಯೂ ಕೂಡ ನಮ್ಮ ಗ್ರಾಮದ ಜನ ಅವರ ಸೇವೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ರೆ ಅವರ ಸೇವೆ ಎಷ್ಟು ಸಾರ್ಥಕವಾಗಿದೆ ಅಂತಕ್ಕಂಥದ್ದನ್ನ ನಾವು ಮನಗಂಡಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಸೋದರರಿಗೆ ಮುಂದೆ ನಮ್ಮ ಜೀವಕ್ಕಾಗಿರ್ಬೋದು ಅಂತಂದ್ರೆ ನಾನು ನೇರವಾಗಿ ನಮ್ಮಪ್ಪ 99 ವರ್ಷ 6 ತಿಂಗಳ ಬದುಕಿದ್ರು. ನಮ್ಮ ಸಂಗೀತ ಡಾಕ್ಟರ್ ಇಲ್ಲಿ ಬಂದಾಗ ನಮ್ಮ ಅಪ್ಪನಿಗೆ 82 ಅಥವಾ 84 ವಯಸ್ಸೇನೋ ಇತ್ತು ಅಂದ್ರೆ ನನಗೆ ಇವರಿಗೆ ಸೇವೆ ಸಲ್ಲಿಸಿ ಬಂದಾಗ ನಮ್ಮ ಅಪ್ಪನಿಗೆ ಹೆಂಗ ಆ ವಯಸ್ಸಿನ ಒಂದು ಆಧಾರದ ಮೇಲೆ ಅವರು ಒಮ್ಮೆ ಏಕದಮ್ ಸೀರಿಯಸ್ ಆಗಿ ಬಿಟ್ಟಿದ್ರು ನಮ್ಮ ಅಪ್ಪ. ಅವಾಗ ಕಟಗೂರು ಕೂಡಲ ಸಂಗಮದಿಂದ ಕಟಗೂರಿಗೆ ಸುಮಾರು 8-9 ಕಿಲೋಮೀಟರ್. ಅವಾಗ ಲ್ಯಾಂಡ್ಲೈನ್ ಒಂದೊಂದು ಲೈನ್ ಇದ್ರೂ ಇರ್ತಿದ್ರು. ಏನು ನಮ್ಮ ಅಪ್ಪವನ್ನ ಒಂದು 2-3 ಸಲ ನಾವು ಮೊದಲು ಸಂಗೀತ ಡಾಕ್ಟರ್ ಕಡೆ ತೋರಿಸಿದ್ರು ಕೂಡ ನಮ್ಮ ಅಪ್ಪ ಏನು ಅಂತಿದ್ರು ನಾವು ಡಾಕ್ಟರ್ ಸಂಗೀ ಅವ್ರನ್ನ ಸ್ವಲ್ಪ ಬಂದು ಹೇಳ್ಬೋದು ಅಂದ್ರೆ ಅವ್ನು ಬರಾಕಿ ತ್ರಾಸ ಆಗ್ತಿತ್ತು. ಆಮೇಲೆ ಇಷ್ಟು ವೆಹಿಕಲ್ ಅವಶ್ಯ ಇದ್ರೂ ಇದ್ದಿಲ್ಲ. ಅವಾಗ ನಮ್ಮ ಮಕ್ಕಳು ಬಹಳ ಸೀರಿಯಸ್ ಆದ್ರೂ ನಾವು ಏನ್ ಹೇಳ್ಬಿಡ್ತಿದ್ವು ಅವ್ರು ಆಪರೇಷನ್ ಮಾಡುವಂತ ದುರ್ವಾಕ್ಯೂ ಏನಿತ್ತಲ್ಲ, ಇಡೀ ನೆರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಕೋಡಿಯಾಳು, ನಾಗರಾಳು ಮತ್ತು ಆ ಭಾಗದ ಎಲ್ಲಾ ಜನರು ಬಂದು ಅವ್ರ ಸೇವೆ
ನಮ್ಮ ಸಹಾಯಕರು. ಇಂಥ ವ್ಯಕ್ತಿತ್ವ ತಮ್ಮ ಜೀವನ ಹೆಂಗ ಕಳೆದ್ರು 31 ವರ್ಷಪ್ಪ ಅಂದ್ರ ಯಾವುದು ಆಸೆ ಅಪೇಕ್ಷೆ ಇಲ್ಲದೆ, ನೋಡ್ರಿ ಹೇಳೋದ, ಆಸೆ ಮತ್ತು ಅಪೇಕ್ಷೆ ಇಲ್ಲದೆ ವೈದ್ಯಕೀಯ ರಂಗದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇನ್ಯಾರು ಮಾಡಿಲ್ಲ. ಯಾಕಪ್ಪ ಅಂತಂದ್ರ ಪ್ರತಿಯೊಬ್ಬ ಇವತ್ತು MBBS ಮುಗಿಸ್ಬಿಟ್ಟಿರ್ತಾನ, ನಾಳೆಗೆ ಡಾಕ್ಟರ್ ಆಗಿರ್ತಾನ, ಅವ ಒಂದು ಹಾಸ್ಪಿಟಲ್ ಕಟ್ಟಿಸ್ತಾನ, ಅವ ಮೊದಲು ಚೆಕ್ ಮಾಡಕ್ ಹೋಗೋದಾಗನ 2,000 ರೂಪಾಯಿ ನಾವು ಕೊಡ್ಬೇಕು. ಇದು ವಾಸ್ತವಿಕತೆ. ಇದು ನಾವು ಮಾತಾಡೋದು, ನೀವೆಲ್ಲರೂ ಅನುಭವಿಸಿರಿ, ನನ್ನೂ ಹಿಡ್ಕೊಂಡು ಅನುಭವಿಸ್ತೀವಿ ನಾವು. ಆ ಟೆಸ್ಟ್, ಈ ಟೆಸ್ಟ್, ಬ್ಲಡ್ ಟೆಸ್ಟ್ ಅಂತ 2,000 ರೂಪಾಯಿ ಹೋಗುದು. ಒಂದೇ ನಾಣ್ಯದ 2 ಪುಸ್ತಕದಂತೆ ಸಾವಿರ ನಾವು ಹಂಚಿಕೊಂಡಿದ್ರು. ನಾನು ಹಿಂದೆ ಒಂದು ಮೆಡಿಸಿನ್ ಪಡೆದಿಲ್ಲ ನಮಗೆ. ನಾನು ಹಿಂದೆ ನೋಡಿ ಹೋಗಿ ಸಾವಿರ ನಿಂತ್ಬಿಟ್ರೆ ಸರ್ ನೀವೇನಾದ್ರು ಇರೋದ್ರ ಫೋನ್ ಹಾಕಿರ್ಬೋದು. ಅವ್ರ ಕಡೆ ಬಂದು ಸರ್ ಒಬ್ಬ ಬರ್ತಾ ಇದೆ, ನೀವು ಮೆಡಿಸಿನ್ ಪಡೆಯಲಿಕ್ಕೆ ಹೋದಾಗ ಏನೋ ಆಟಾಡಿದ್ರಿ ತಕ್ಷಣ ಮೆಡಿಸಿನ್ ಪಡೆಗೆ ಅವರ ಸಂಬಂಧ ನೋಡಿ ನಾಲ್ಕರಿಂದ ಅವ್ರು ಹಿಂಗೆ ಮಾಡ್ತೀವಿ ಕಂಟಿನ್ಯೂ ಮಾಡಬೇಕು. ನಿಮ್ಮ ಕಳೆದ ಭಾವಕ್ಕೆ ಭಾಷೆಯಾಗಿದೆ ಅಂತಂದ್ರೆ ನಾನು ಬೆಳಿಗ್ಗೆಯಿಂದ ಬೆಳಗ್ಗೆಯಿಂದ ಇಂಥ ಕಾರ್ಯಕ್ರಮ ಮಾಡ್ತಕ್ಕಂಥ ಬೆಳಕೊಂಡು ಹೇಳಿದ್ರು ಹೆಚ್ಚಿಗೆ ಆಗಿರ್ತಕ್ಕಂಥದ್ದು ಇದು ನಡೀತಾ ಇದೆ. ನಾನು ಹೇಳೋದಿರೋದು ಸಂಭ್ರಮ ಒಂದು ಪುಣ್ಯ ಭೂಮಿಗೆ ಇದು ಸಂತರಿಸಲು ಹೋಗಿ ಬಿಡುವಂಥವ್ರು ಸಾಕಷ್ಟು ಸಿಗ್ತಾ ಇದ್ದೀವಿ. ಈ ಕೆಲಸ ಮಾಡಿದ್ರೆ ಆ ಕೆಲಸ ಈ ಮಾದರಿ ಕೊಂಡು ನಾನು ಎಲ್ಲರೂ ಮಾಡಿದ್ದೇನೆ. ಯಾಕಂದ್ರೆ ಕೋಚಿಂಗ್ ಪಾಟೀಲ್, ಶ್ರೀಧರ್ ಅವರು ಚಲೋ ಶಿಕ್ಷಣವಂತರಾಗಿ ಭಗವಂತರಾಗಿ ಮಾಡಿದ್ರೆ ಈ ಕೆಲಸದಲ್ಲಿ ಇಂದು ಮಾನವೀಯ ರಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಾಚೀನ ಕಾಲದಿಂದಲೂ ಕೂಡ ವೈದ್ಯ ನಾರಾಯಣ ಎಂದು ಕರೆಯಲ್ಪಡುತ್ತಕ್ಕಂಥ ಮತ್ತು ಅವರಿಗೆ ದೇವರ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಈ ಪರಂಪರೆ. ವೈದ್ಯಕೀಯ ವಿಜ್ಞಾನದ ಇತಿಹಾಸದಲ್ಲಿ ಮಾನವ ನಾಗರಿಕತೆಯ ಇತಿಹಾಸವನ್ನ ಮತ್ತು ಇತಿಹಾಸಕ್ಕೆ ಪುರಾತನವಾದದ್ದು. ಭಾರತದಲ್ಲಿ ಆಯುರ್ವೇದ ಪದ್ಧತಿ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಚರಕ, ಸಂಸ್ಕೃತ ಮುಂತಾದ ಮಹಾವೈದ್ಯರು ತಮ್ಮ ಜ್ಞಾನದಿಂದ ಮಾನವೀಯತೆಗೆ ಮೌಲ್ಯವನ್ನ ಸಲ್ಲಿಸತಕ್ಕಂಥ ಈ ಪರಂಪರೆ ಇನ್ನೂ ಕೂಡ ಬಹಳ ಮೆಚ್ಚತಕ್ಕಂಥ ವಿಷಯವಾಗಿದೆ. ಇದರಲ್ಲಿ ಪ್ರಮುಖವಾಗಿ 2005ರಿಂದ ಅವರಲ್ಲೂ ಕೂಡ ನಾನು ಕೂಡಲ ಸಂಗಮ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ಸಹಾಯಕರಿಗೆ ಹೇಳಿದ್ರು. ಅವರ ಪ್ರೀತಿ ಮತ್ತು ಪ್ರಾಮಾಣಿಕತೆ, ಯಾಕೆಂದ್ರೆ ನನಗೂ ಮಾತಾಡೋದು ತುಂಬಾ ಇತ್ತು, ಪಾಯಿಂಟ್ಸ್ ಗಳನ್ನ ಬರ್ಕೊಂಡು ಬಂದಿದ್ದೆ. ಗ್ರಾಮದ ಎಲ್ಲ ಜನರಿಗೆ ನಾನು ಹೃದಯದ ಪ್ರತಿನಿಧಿಯನ್ನು ವೈದ್ಯಕಾರಿಯಲ್ಲಿ ಅಲ್ಲಿ ಸುಮಾರು 2.5 ತಿಂಗಳ ಕಾಲ ನಾನು ಸೇವೆಯನ್ನು ಮಾಡಿದೆ. ಆಗ ಕೂಡಲ ಆ ಸಮಯದಲ್ಲಿ ಕೂಡಲ ಯಾವ ವೈದ್ಯರು ಇರಲಿಲ್ಲ. ಆಗ ನನ್ನನ್ನು ಆಗಿನ DHO ಡಾಕ್ಟರ್ ಮಂಕಾಮಿ ಅವರು ಅಲ್ಲಿ ಯಾರೂ ಇಲ್ಲದ ಕಾರಣ ಮತ್ತು ಕಲಗಲಿಯು DYFP ಬ್ಯಾಕ್ಗ್ರೌಂಡ್ನಿಂದ 3 ವೈದ್ಯರಿದ್ದ ಕಾರಣ ನನ್ನನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರು. ಜುಲೈ 19 ನಾವು ನೆನಪಿರುವಂಥ ಕೆಲವು ಸಂಗತಿಗಳು ಯಾವುವು ಅಂದರೆ 1999ರಲ್ಲಿ ಕೊಲ್ರಾ ಅಟ್ಯಾಕ್ ಆಯಿತು. ಈ ಕೊಲ್ರಾ ಅಟ್ಯಾಕ್ ಆದಾಗ ಸುಮಾರು 150ರಿಂದ 200 ಜನ ತಿಂಗಳವರೆಗೆ ನಾವು ಎಲ್ಲ ನಮ್ಮ ಸಿಬ್ಬಂದಿಯವರು ಜೊತೆಯಾಗಿ ಸಂಘಟಿತ ಪ್ರಯತ್ನದಿಂದ ಯಾವುದೇ ಒಂದು ರೈತರ ಘಟನೆ ಆಗದಂತೆ ನಾವು ಸೇವೆಯನ್ನು ಮಾಡಿ ಯಾವುದೇ ಒಂದು ಕೆಂಪು ಚಿಕ್ಕ ನಾವು ನೋಡಿಕೊಂಡು ಎಲ್ಲವನ್ನು ಸುಲಲಿತವಾಗಿ ಟ್ರೀಟ್ಮೆಂಟ್ ಮಾಡಿದ್ದೆವು. ಮುಂದೆ 2004ರಲ್ಲಿ ತುರುಗಿ ಅನ್ನುವ ಒಂದು ಹಳ್ಳಿಯಲ್ಲಿ ಪೋಲಿಯೋ ಅಟ್ಯಾಕ್ ಆಯಿತು. ಆಗಿನ 2004ರಾಗ ಪೋಲಿಯೋ ಅಂದ್ರೆ ಅದು ಆ ಟೈಮ್ನಾಗ ಭಾರತದಲ್ಲಿ ನಿರ್ಮೂಲನೆ ಆಗುವ ಒಂದು ಹಂತದಲ್ಲಿತ್ತು. ಆಗ ಕರ್ನಾಟಕದಲ್ಲಿ ಯಾವುದೇ ಒಂದು ಕೇಸುಗಳು ಇರಲಿಲ್ಲ. ಸುಮಾರು 3-4 ಜಿಲ್ಲೆಯೊಳಗೆ ಕರ್ನಾಟಕದಾಗ 2004 ಡಿಸೆಂಬರ್ದಾಗ ಒಂದು 3 ಜಿಲ್ಲೆಯಾಗ ಒಂದೊಂದು ಕೇಸ್ ಬಂದು. ಆಗ ಇಷ್ಟು ಟೆನ್ಷನ್ ಇತ್ತು ಅಂದ್ರೆ ಅದು ಎಲ್ಲೋ ಕೇಸ್ ಬರಲಿ
ಅಲ್ಲಿ ಸ್ಥಳೀಯ ಮೆಡಿಕಲ್ ಆಫೀಸರ್ THO, ADHO, DHO ಸ್ಪಾಟ್ ಸಸ್ಪೆಂಡ್ ಮಾಡ್ತಾರೆ. ಆಗ ನಮ್ಮನ್ನೆಲ್ಲ ಉಳಿಸಿದ್ದು ಕೇವಲ ಆ ತಾಯಿ ಒಂದು ಇಮ್ಯುನೈಸೇಷನ್, ಆ ಮಗು ಇಮ್ಯುನೈಸೇಷನ್ ಹಾಕಿದ್ದು. ಅದು ಅದರಿಂದ ನಾವೆಲ್ಲ ಒಂದು ಪ್ರೈಮರಿ ಇಮ್ಯುನೈಸೇಷನ್ ಅಂದ್ರೆ 0 to 1 year ಇಮ್ಯುನೈಸೇಷನ್ ನಾವು ಮಾಡ್ತೀವಲ್ಲ, ಅದು ಪ್ರಮುಖವಾಗಿ ಮಾಡಿತ್ತು. ಅದು ಹ್ಯಾಂಗ್ ಮಾಡಿತ್ತು, ಇವಾಗ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಿಂದ ಮೇಲಿಂದ ಸೆಂಟ್ರಲ್ ಟೀಮ್ ಬಂದು ಅದನ್ನ ಸರ್ವೆಲೆನ್ಸ್ ಮಾಡಿ ಅದು ಬೇರೆ ಕಾರಣವನ್ನು ಅವ್ರು ನೋಡಿದ್ರು. ಮುಂದೆ 2005-6 ಮಹಾಪೂರ್ ಬಂದು ಹುಡುಗಿ ಹಳ್ಳಿ ಭಾಗಶಃ ಮುಳುಗಡೆ ಆಗಿ, ಆಗ ಸುಮಾರು 1 ತಿಂಗಳು 2 ತಿಂಗಳು ನಾವೆಲ್ಲ ಅಲ್ಲಿ ನಮ್ಮ ಸಿಬ್ಬಂದಿ ಜೊತೆಗೆ ಸೇವೆಯನ್ನು ಮಾಡಿ ಯಾವುದೇ ತೊಂದರೆ ಆಗದೆ ನಾವು ಉಳಿದು. ಈ ಒಂದು ಸುದೀರ್ಘ ಅವಧಿಯಲ್ಲಿ 15 ವರ್ಷದಲ್ಲಿ 4 ಬೃಹತ್ ಮೆಗಾ ಕೇವಲ ಅದು ಉದ್ಯೋಗವಲ್ಲ, ಅದು ಒಂದು ಸೇವೆ ಮತ್ತು ದೊಡ್ಡ ಜವಾಬ್ದಾರಿ. ವೈದ್ಯರಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವುದು ನನಗೆ ಕೇವಲ ಉದ್ಯೋಗವಾಗಿರಲಿಲ್ಲ, ಅದು ಒಂದು ದೇವತಾ ಕಾರ್ಯವಾಗಿತ್ತು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡಿದು ತಾಲೂಕು ಆಸ್ಪತ್ರೆವರೆಗೆ ನಾನು ಸೇವೆ ಮಾಡುವಾಗ ಪ್ರತಿ ಬಡವರ ನೋವು, ಸಂಕಟ ಮತ್ತು ಅವರ ಮುಖದಲ್ಲಿನ ಹತಾಶೆಯನ್ನು ಹತ್ತಿರದಿಂದ ನೋಡಿದ್ದೇನೆ. ಒಬ್ಬ ಸರ್ಕಾರಿ ವೈದ್ಯನಾಗಿ ಗ್ರಾಮೀಣ ಭಾಗದ ಬಡವರಿಗೆ ಸೇವೆ ಮಾಡಿದ್ದೇ ನನ್ನ ಜೀವನದ ಅತಿ ದೊಡ್ಡ ಸಾರ್ಥಕತೆ. 1995ರಲ್ಲಿ ನಾನು ಸೇವೆಗೆ ಸೇರುವಾಗ ಇದ್ದಂತ ಉತ್ಸಾಹ ನಾನು ನೀನೇ ನಿವೃತ್ತಿಯಾದ